ಏನು ಈ ದಿನ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿನಲ್ಲಿ ಬಂದಿರೋದು ಅಮೌಂಟ್ ಬಂದಿರುತ್ತೆ. ಅದಕ್ಕೆ ಹಿಂದಿನ ನಗರಸಭೆಯಲ್ಲಿ ನಾವು ಅನುಮೋದನೆ ಕೊಟ್ಟು ನಗರದಲ್ಲಿ ಧೂಳು ಹಾಗೂ ಕಸ ವಿಲೇವಾರಿಗೆ ಯಂತ್ರದ ಮುಖಾಂತರ ಮಾಡಿ ನಮ್ಮ ಪೌರ ಕಾರ್ಮಿಕರು ಕಡಿಮೆ ಇರೋದ್ರಿಂದ ಅಂತೇಳಿ ಎಲ್ಲ ಕೇಳಿದ್ದಾಗ ಒಂದು ವಾಹನ ಖರೀದಿಗೆ ನಿರ್ಣಯ ಆಗಿರ್ತದೆ. ಆ ವಾಹನ ಸುಮಾರು 1.5 ಕೋಟಿ ರೂಪಾಯಿ ವಾಹನ ಆಗಿರುತ್ತೆ. ಇಲ್ಲಿ ನೋಡಿ, ಇವಾಗ ಹಿಂದೆ ಏನು ನಿಂತಿದೆ ಇದೇ ವಾಹನ 1.5 ಕೋಟಿ ರೂಪಾಯಿ ಕೊಟ್ಟು ಖರೀದಿ ತಂದಿರ್ತಾರೆ. ಇದನ್ನ ಟ್ರಯಲ್ ರನ್ ಮಾಡ್ತಾರೆ. ಟ್ರಯಲ್ ರನ್ ಮಾಡಿದಾಗ ಫೇಲ್ಯೂರ್ ಆಗುತ್ತೆ. ಇದು BBMPನಲ್ಲಿನೂ ಫೇಲ್ಯೂರ್ ಆಗಿರುತ್ತೆ ವೆಹಿಕಲ್ಲು. ಅದನ್ನ ಇಲ್ಲಿ ಟ್ರಯಲ್ ರನ್ ಮಾಡಿದಾಗೇ ಫೇಲ್ಯೂರ್ ಅನ್ಬೋದಾಗ ತಂದು ನಿಲ್ಲಿಸಿದ್ದಾರೆ. ಇದು ತಂದು ನಿಲ್ಲಿಸಿ ಆಲ್ಮೋಸ್ಟು 4 ಮಂತ್ಸ್ ಆಗ್ತಾ ಇದೆ. ನಮ್ಮ ನಗರಸಭೆಯಲ್ಲಿ ಏನಾಗಿದೆ ಅಂದರೆ, ಕಳೆದ ಬಾರಿನೂ ಹೇಳ್ತಾನೆ ಇದ್ದೀರಿ, ವೆಹಿಕಲ್ಸ್ ಬರುತ್ತೆ, ತರ್ತಾರೆ, ನಿಲ್ಲಿಸ್ತಾರೆ. ಇವಾಗ ಇನ್ನೊಂದು ವರ್ಷ ಆಗೋ ಅಷ್ಟೊತ್ತಿಗೆ ಇದ್ರ ಮೇಂಟೆನೆನ್ಸ್ ಕ್ಲೋಸ್ ಆಗಿದೆ ಅಂತ ಅವ್ನು ಇಲ್ಲೇ ಬಿಡ್ತಾನೆ. ನಾವು 1.5 ಕೋಟಿ ರೂಪಾಯಿ ಕೊಟ್ಟು ವೆಹಿಕಲ್ಸ್ ತೊಗೊಂಬಂದು 4-5 ವರ್ಷ ಆದಮೇಲೆ ಇದು ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ನಿಲ್ಲಿಸಿ 10 ವರ್ಷಕ್ಕೆ ಸ್ಕ್ರಾಪ್ಗೆ ಆಗಬೇಕಾಗ್ತದೆ. ಇದು ಮೇಂಟೆನೆನ್ಸು ಇರಲ್ಲ. ಇದಕ್ಕೆ ನಮ್ಮ ಟೆಕ್ನಿಷಿಯನ್ಸು ನಮ್ಮ ಹತ್ರ ಇಲ್ಲ. ಇದು ವರ್ಕ್ ಆಗೋದು ಇಲ್ಲ ಇದರಲ್ಲಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಆದ ಕಾರಣದಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾಧಿಕಾರಿಗಳು ಇದನ್ನ ವೀಕ್ಷಣೆ ಮಾಡಿ ಇದರಲ್ಲಿ ಏನಾಗಿದೆ ಅಂತ ತೊಗೊಬೇಕು. ಇದ್ರ ಜೊತೆಯಲ್ಲಿ ಇದು ಹಿಂದಿನ ಸಾಲಲ್ಲಿ ಇದು ಕಳೆದ ವರ್ಷ ಏನಿತ್ತು ಅದು ಹಿಂದಿನ ವರ್ಷದಲ್ಲಿ ತಂದಿರೋವಂಥದ್ದು. ಅಲ್ಲಿ ಗ್ರೂಮರ್ಸ್ ಏನು ತಂದಿದ್ದಾರೆ ಅದು, ಮತ್ತು ಡಿಸಿಲ್ಟಿಂಗ್ಗೆ ಅಂತ ವೆಹಿಕಲ್ ತಂದಿದ್ರು. ಅದನ್ನು ಇವತ್ತಿನವರೆಗೂ ಒಂದು ದಿನಾನು ಯೂಸ್ ಮಾಡಲಿಲ್ಲ. ಅದನ್ನು ಯೂಸ್ ಮಾಡಿದ್ರೆ ಅಲ್ಲೇ ನಿಲ್ಲಿಸಿದ್ದಾರೆ. ಇನ್ನು ಇಲ್ಲಿ ಇಟ್ಟಿದ್ರೆ ಜನ ಕ್ವಶನ್ ಮಾಡ್ತಾರೆ, ಎಲ್ಲ ಹಂಗೆ ಹಿಂಗೆ ಕೇಳಿದ್ರೆ ಹಲವಾರು ಪಾರ್ಕ್ಗಳಲ್ಲಿ, ಪಂಪ್ ಹೌಸಲ್ಲಿ ಅಲ್ಲಿ ಇಲ್ಲಿ ತೊಗೊಂಡೋಗಿ ಅದನ್ನು ಡಿಸ್ಪ್ಯಾಚ್ ಮಾಡಿ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಈಗ ನೀವು ಕೋಲಾರಮ್ಮ ಪಂಪ್ ಹೌಸಲ್ಲಿ, ಕೋಡಿಕಣ್ಣೂರು ಪಂಪ್ ಹೌಸಲ್ಲಿ ಇದು ಏನಿದೆ ಇದನ್ನ ಎತ್ಕೊಂಡೋಗಿದ್ದ ಐಟಮ್ಸ್ ಎಲ್ಲ ಅಲ್ಲೇ ಇಡ್ತಾ ಇದ್ದಾರೆ. ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಕಾಸನ್ನ. ಇವಾಗ ಇದೇ 1.5 ಕೋಟಿ ರೂಪಾಯಿ ಅಮೌಂಟಲ್ಲಿ ಬೇರೆ ಏನಾನ ವಾಹನ ತರ್ಬೋದಾಗಿತ್ತು. ಇವತ್ತು ನೀವು ನೋಡ್ಬೋದು, ಸಣ್ಣ ಮಳೆ ಬಂದ್ರೂ ಟೌನಲ್ಲಿ ಎಲ್ಲಂದ್ರಲ್ಲಿ ಯೂಜಡಿ ಇದಾಗ್ತಾ ಇದೆ. ತಿರುಗಿ ಸಿಲ್ಟಿರ್ ಫಾರ್ಮ್ ಆಗಿರುತ್ತೆ. ಮಣ್ಣು ಬಂದು ಸೇರ್ಕೊಂಡಿದೆ ಅಂದರೆ ಮಣ್ಣು ತೆಗೆಯೋಕ್ಕೆ ನಮ್ಮ ಬಳಿ ಯಂತ್ರಗಳಿಲ್ಲ. ಇರೋದು 2 ಚಿಕ್ಕ ಸಿಲ್ಟ್ ಗಾಡಿ ಇದೆ. ಇದರೆಲ್ಲ ಅವಶ್ಯಕತೆ ಇರೋ ವೆಹಿಕಲ್ಸ್ನ ಬಿಟ್ಟು ಅವಶ್ಯಕತೆ ಇಲ್ಲದೆ ಇರೋದನ್ನ ತೊಗೊಂಬರ್ತಾ ಇದ್ದೀವಿ. ತರಕ್ಕೆ ಮುಂಚೆ ಒಂದು ಟ್ರಯಲ್ ರನ್ ಮಾಡಿ ಕಂಪನಿಯವನ ಹತ್ರ ಏನಿದೆ ಎಲ್ಲ ಮಾತಾಡಿಕೊಂಡು ತಂದುಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಈ ಥರ ಏನು ಮಾಡ್ದಿರಾ ತೊಗೊಂಬರ್ತಾರೆ, ತಂದು ನಿಲ್ಲಿಸ್ತಾರೆ. ತಿರುಗಿ ಇವಾಗ ನಮ್ಮ ಆಡಳಿತಾಧಿಕಾರಿಗಳಿರೋದ್ರಿಂದ DC ಅವರೇ ನೋಡಬೇಕಾಗ್ತದೆ. ಇಲ್ಲಿ ಏನಾನ ಕೌನ್ಸಿಲ್ ಇದ್ದಿದ್ರೆ ಕೌನ್ಸಿಲಲ್ಲಿ ಏನೋ ಬೇಕೋ ಡಿಸಿಷನ್ ತೊಗೊಬೋದಾಗಿತ್ತು. ಈಗ ಜಿಲ್ಲಾಧಿಕಾರಿಗಳೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ನಾವು ತಂದು ನಿಲ್ಲಿಸಿದಾಗಿಂದ ನೋಡ್ತಾನೆ ಇದ್ದೀರಿ, ಏನು ಟ್ರಯಲ್ ರನ್ ಮಾಡಿದಿರಿ, ರಿಟರ್ನ್ ಮಾಡಿ ಬೇರೆ ವೆಹಿಕಲ್ಗೆ ಹೇಳಿದಿರಿ ಅಂತ ಇದ್ದಾರೆ. ಅದ್ರದ್ದು ಪೇಮೆಂಟ್ಸಿಂದ ಹಿಡಿದು ಎಲ್ಲ ಕ್ಲಿಯರ್ ಆಗಿದೆ. ಅವರು ಇನ್ನು ಬರೋದಿಲ್ಲ, ಹೋಗೋದು ಇಲ್ಲ. ಇದರಿಂದ ಯಾರಿಗೆ ಲಾಸ್ ಆಗ್ತದೆ? ಕೇಂದ್ರ ಸರ್ಕಾರದಿಂದ ಬರ್ತಾ ಕಾಸು ಹೋಗ್ತಾ ಇದೆ. ಬರೀ ಕೇಂದ್ರ ಸರ್ಕಾರದೆಲ್ಲ ನಮ್ಮ ನಗರಸಭೆ ಕಾಸು ಇದೆ. ಕೋಲಾರ ಜನ ಏನು ಧೂಳು ಕುಡಿತಾ ಇದ್ದಾರೋ ಅವ್ರು ಕಟ್ತಾ ಇರೋಂಥ ತೆರಿಗೆ ಕೂಡ ಇದರಲ್ಲೇ ಇದೆ. ಇದನ್ನೆಲ್ಲ ಹಾಳು ಮಾಡ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಏನಾಗಬೇಕು, ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕಾಗ್ತದೆ. ಆಡಳಿತಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೇಳ್ಕೊತಾ ಇದ್ದೀವಿ ಸರ್. ಈಗ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮದ್ರಲ್ಲಿ ಪೌರ ಕಾರ್ಮಿಕರು ಕಡಿಮೆ ಇರೋದ್ರಿಂದ ಹೊಸ ಟೆಕ್ನಾಲಜಿನಲ್ಲಿ ವಾಹನಗಳಿಂದಾನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಲೇ ಎಲ್ಲರೂ ಸೇರಿ ಡಿಸಿಷನ್ ತೊಗೊಂಡು ಮಾಡ್ತಾಯಿದ್ದೀವಿ. ಈಗ 1.5 ಕೋಟಿ ಕೊಟ್ಟು ತಂದಿದ್ದಾರೆ. ಇದನ್ನ ಟ್ರಯಲ್ ಮಾಡಿ ಎಲ್ಲನ ಬೇರೆ ಕಡೆ ಇರೋದ್ರೂ ಇಲ್ಲ ಇನ್ನೊಂದು ಕಡೆ ನೋಡಿನೋ ಯಾವುದೋ ಒಂದು ಕಂಪನಿ ಜೊತೆ ಟೈಪ್ ಮಾಡ್ಕೊಂಡಾಗ ಟ್ರಯಲ್ ಮಾಡಿ ತೊಗೊಂಡು ಬಂದು ನಮ್ಗೆ ಕೊಟ್ಟಿದ್ದಿದ್ರೆ ನಮ್ಗೆ ಭಾಳ ಅನುಕೂಲ ಆಗ್ತಾಯಿತ್ತು. ಇವತ್ತು ತಂದು ನಿಲ್ಲಿಸಿದ್ದಾರೆ. ಇದೇನಾಗ್ತಾ ಇದೆ ಅಂದರೆ ಇದಕ್ಕೆ ಪೋಸ್ಟರ್ ಅಂಟಿಸಬೇಕಾಗುತ್ತೆ ಇನ್ನು ಮುಂದಕ್ಕೆ. ಈಗ 100 ಡೇಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 175 ಡೇಸ್ ಪೋಸ್ಟರ್ ಹಾಕಬೇಕಾಗುತ್ತೆ. ಇದಕ್ಕೆ ತಿರ್ಗಿ 6 ಮಂತ್ಸ್ ಅಂತ ಹಾಕ್ತೀರಿ. 1 ಇಯರ್ ಕಂಪ್ಲೀಟ್ ಏನಂತ ಹಾಕೋಷ್ಟೊತ್ತಿಗೆ 1 ಇಯರ್ ಆಗುತ್ತೆ, ಸ್ಕ್ರಾಪ್ಗೆ ಹಾಕ್ತಾರೆ. ಈಗ ನೀವೇ ನೋಡ್ಬೋದು, ವೆಹಿಕಲ್ ಆಲ್ಮೋಸ್ಟ್ ಸ್ವಲ್ಪ ರಸ್ಟ್ ಹಿಡಿತಾ ಇದೆ. ಮಳೆನಲ್ಲಿ ನಿಲ್ಲಿಸಿ ಯೂಸ್ ಮಾಡ್ತೀರಾ. ನಾಳೆ ಬೆಳಗ್ಗೆ ನಾವು ವಾರಂಟಿ ಕ್ಲೈಮ್ ಮಾಡಿದಾಗ ವಿತೌಟ್ ಯೂಸ್ ಮಾಡಿರೋದ್ರಿಂದ, ನೀವು ತೊಗೊಂಡು ನಿಲ್ಲಿಸ್ಕೊಂಡಿರೋದ್ರಿಂದ ಡ್ಯಾಮೇಜ್ ಆಗಿದೆ, ಇದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಕಂಪನಿಯವರು ಕ್ಲೀನಾಗಿ ರಿಜೆಕ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಈ ರೀತಿ ಇದು ಇಲ್ಲೊಂದೇ ಕಡೆ ಆಗಿದೆಯೋ ಇಲ್ಲ ಸ್ಟೇಟಲ್ಲಿ ಎಲ್ಲೆಲ್ಲಾಗಿದೆಯೋ ಗೊತ್ತಿಲ್ಲ ನಮಗೆ. ಎಲ್ಲದ್ರ ಬಗ್ಗೆನೂ ತನಿಖೆ ಆಗಲಿ ಅಂತ ನಮ್ಮ ಒಂದು ಒಪಿನಿಯನ್ ಅಷ್ಟೇ.